ಚಾರ್ಜ್ ಶೀಟಲ್ಲಿ ಹೆಸರಿಲ್ಲ ಅಂದ್ರೆ ಸಿಬಿಐನವರು ಗವರ್ನರ್ ಹತ್ರ ಯಾಕೆ ಪರ್ಮಿಷನ್ ಕೇಳ್ತಾರೆ? ಮಿಸ್ಟರ್ ಪರಮೇಶ್ವರ್, ಸಿಬಿಐಯಲ್ಲಿ ಅವ್ರ ಹೆಸರಿಲ್ಲ ಅಂದ್ರೆ ಪರ್ಮಿಷನ್ ಯಾಕೆ ಕೇಳ್ತಾರೆ ಗವರ್ನರ್ ಹತ್ರ? ನನ್ನ ಹತ್ರ ಎಲ್ಲ ಕಾಪಿ ಇದೆ. ಎಷ್ಟು ಅಪರಾಧಿ ಇರ್ತಾರಲ್ಲ, ಒಂದು 50 ಅಪರಾಧಿಗಳಿದ್ರೆ A1 A2 ಹಂಗೆ ಎಲ್ಲದರಲ್ಲೂ ಇವರು A1 A2 A3 ಹಿಂಗೆ ಹೋಗ್ಬಿಟ್ಟಿದ್ದಾರೆ. A12 A15 ಅಲ್ಲಿವರೆಗೂ ಹೋಗಿದ್ದಾರೆ ಕೇಸ್. ಇದು ಒಂದು ಚಾರ್ಜ್ ಶೀಟ್ ಅಲ್ಲ, 35 ಚಾರ್ಜ್ ಶೀಟ್ ಅಲ್ಲೂ 35 ಡೆಸಿಗ್ನೇಷನ್ ಇದೆ ಅವರು. SITದು ಓದ್ತೀನಿ ನಾನು, ದುಡ್ಡು ಹೆಂಗೆ ಟ್ರಾನ್ಸ್ಫರ್ ಆಯಿತು ಅದರಲ್ಲಿ SIT ಅಲ್ಲಿ ನಾನು ಅದನ್ನ ಫೊರೆನ್ಸಿಕ್ ರಿಪೋರ್ಟ್ ಬಿಡುಗಡೆ ಮಾಡ್ತೀನಿ ಇವತ್ತು ನಿಮಗೆ. ಫೊರೆನ್ಸಿಕ್ ರಿಪೋರ್ಟ್ ಅಲ್ಲಿ ನಾಗೇಂದ್ರ ಮತ್ತು ನೆಕ್ಕುಂಡಿ ನಾಗರಾಜ್ ಇಬ್ರು ಮಾತಾಡಿರೋದು ಡೀಲಿಂಗ್, ದುಡ್ಡಿನ ಡೀಲಿಂಗ್ ಒಂದಲ್ಲ 100 ಸರಿ ಮಾತಾಡಿದ್ದಾರೆ. ಮೆನ್ಷನ್ ಮಾಡಿದ್ದಾರೆ SIT ಅಲ್ಲಿ. ರಾಜಕೀಯ ಒತ್ತಡ ಬಿಡಿ, ಇದು SITಗೆ ರಾಜಕೀಯ ಒತ್ತಡದಿಂದ ಹಂಗೆ ಮಾಡಿದ್ದಾರೆ. ಬಟ್ ರೆಕಾರ್ಡ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ, ರೆಕಾರ್ಡ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಈಗ ಪ್ರಾಸಿಕ್ಯೂಷನ್ಗೆ ಕೇಳ್ತಾ ಇದ್ದಾರೆ. ನಾನು ರಾಜ್ಯದ ಜನತೆಗೆ ಹೇಳ್ತೀನಿ, ಬರೆದು ಮಾಡ್ಕೊಳ್ಳಿ. ಈ ಕ್ಯಾಬಿನೆಟ್ ಅಲ್ಲಿ DK ಶಿವಕುಮಾರ್ ಅವರ ಕ್ಯಾಬಿನೆಟ್ ಅಲ್ಲಿ ಕರಪ್ಷನ್ ಜಾಸ್ತಿ. ಕ್ಯಾಬಿನೆಟ್ ಅಲ್ಲಿ ಅವರಿಗೆ ಅನುಮತಿಯನ್ನ ಕೊಡಲ್ಲ. ನಾಗೇಂದ್ರನ್ಗೆ ಇನ್ವೆಸ್ಟಿಗೇಷನ್ ಮಾಡಕ್ಕೆ ಈ ಕ್ಯಾಬಿನೆಟ್ ಅನುಮತಿಯನ್ನ ಕೊಡಲ್ಲ. ಪ್ರಾಸಿಕ್ಯೂಷನ್ಗೆ ಕೊಡಲ್ಲ. ಇವಾಗ ಹೇಳ್ತೀನಿ, ಯಾಕಂದ್ರೆ ಇವರು ಇತಿಹಾಸ ಗೊತ್ತಿರೋದ್ರಿಂದ, ಈ ಕಾಂಗ್ರೆಸ್ಸಿನ ಇತಿಹಾಸ ಗೊತ್ತಿರೋದ್ರಿಂದ ನನಗೆ ಗೊತ್ತಿರೋ ಪ್ರಕಾರ 3 ಹೋಗಿದೆ, 3 ಪರ್ಮಿಷನ್ ಕೇಳಿದ್ದಾರೆ. ನಿಮಗೂ ಆಶ್ಚರ್ಯ ಆಗ್ತೈತೆ. 3 ಜನಕ್ಕೆ ಕೇಳಿದ್ದಾರೆ ಪರ್ಮಿಷನ್. ಯಾರು? ಸಿಬಿಐನವರು ಅಲ್ಲ, ಲೋಕಾಯುಕ್ತ, ಸಿಬಿಐ 3 ಜನಕ್ಕೆ ಪರ್ಮಿಷನ್ ಕೇಳಿದ್ದಾರೆ. 1 ನಾಗೇಂದ್ರ, 2 ಜನಾರ್ದನ್ ರೆಡ್ಡಿ, 3 ರೇಣುಕಾಚಾರ್ಯ. ಇಷ್ಟು ಜನದ ಪರ್ಮಿಷನ್ ಒಂದೇ ಇದರಲ್ಲಿ ಗವರ್ನರ್ ಇಂದ ಕ್ಯಾಬಿನೆಟ್ಗೆ ಬಂದಿದೆ. ಗವರ್ನರ್ ಇಂದ ಕ್ಯಾಬಿನೆಟ್ಗೆ ಬಂದಿದೆ. ಅವ್ರದ್ದು ಬೇರೆ ಕೇಸು, ಡಿಸ್ಪ್ರಪೋರ್ಷನೇಟ್ ಕೇಸ್ ಅವ್ರದ್ದು. ನೋಡಿ, ಅವರಿಬ್ಬರಿಗೆ ಬೇಕಾದ್ರೆ ಕೊಟ್ಬಿಡ್ತಾರೆ, ನಾಗೇಂದ್ರಗೆ ಮಾತ್ರ ಕೊಡಲ್ಲ. ಅಲ್ಲಲ್ಲ, ಲೋಕಾಯುಕ್ತ ಕೊಡ್ತಾರೆ. ಒಂದ್ಸರಿ ಆದ್ಮೇಲೆ 5 ವರ್ಷ ಇದೆ ಅದಕ್ಕೆ 5 years. ಸರ್ಕಾರಿ ನೌಕರರ ತರ ಅವ್ರಿಗೆ ಇಷ್ಟು ವರ್ಷ ಅಂತ ಇರ್ತದೆ, ರಿಟೈರ್ಡ್ ಆದ್ಮೇಲೆ ಅಷ್ಟು ವರ್ಷದವರೆಗೂ ಎನ್ಕ್ವೈರಿಗಿದೆ. ರೇಣುಕಾಚಾರ್ಯ ಬಿಜೆಪಿ ಏನೋ ಅಂದ್ಬಿಟ್ಟು ಅವನ ಮೇಲೆ ಕೊಡ್ತಾರೆ. ಬೇಕಾದ್ರೆ ರೇಣುಕಾಚಾರ್ಯ ಬಿಜೆಪಿ ಏನೋ ಅವನ್ ಬೇಕಾದ್ರೆ ಪರ್ಮಿಷನ್ ಕೊಟ್ಬಿಡ್ತಾರೆ. ಜನಾರ್ದನ್ ರೆಡ್ಡಿ ಬಿಜೆಪಿ ಅಂತ ಅವ್ರಿಗೆ ಪರ್ಮಿಷನ್ ಕೊಟ್ಬಿಡ್ತಾರೆ. ಯಾಕೆ? ಬಿಜೆಪಿ ಅನ್ನೋ ಕಾರಣಕ್ಕೆ. ನಾಗೇಂದ್ರನ್ಗೆ ಕೊಡಲ್ಲ. ಇದು ಕ್ಯಾಬಿನೆಟ್ ತೀರ್ಮಾನ. ನಾನು ಅಡ್ವಾನ್ಸ್ ಆಗಿ ಹೇಳಿರ್ತೀನಿ ನಿಮಗೆ.